ಹಾಯ್ ಎವ್ರಿವನ್. ಇವತ್ತಿನ ದಿವಸ ನಾವು ಈರುಳ್ಳಿ ತಾಲಿಪಟ್ಟಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ದೇನೆ ಬರ್ರಿ. ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ಈಗ ಹೆಂಗೆ ಮಾಡೋದಂತ ನೋಡೋಣ. 4 ಈರುಳ್ಳಿ ತಗೋರಿ. 4 ಈರುಳ್ಳಿ ತಗೊಂಡೆ ನೀಟಾಗಿ ಸಪ್ಪಿ ಸುಲಿದು ಬಿಡೋಣ. ಅದನ್ನು ಸಪ್ಪಿ ಸುಲ್ಕೊಂಡೆ ಪಟ ಪಟ ಕಟ್ ಮಾಡ್ಕೋರಿ. ಸಣ್ಣಗೆ ಕಟ್ ಮಾಡ್ಕೊಂಡ ನಂತರ ನೋಡ್ರಿ ಈ ರೀತಿ ಕಟ್ ಮಾಡ್ಕೋರಿ. ಮತ್ತು ಕರಿಬೇವಿನ ಸೊಪ್ಪು ತಗೋರಿ. ಕೊತ್ತಂಬರಿ ಇದ್ರೆ ಕೊತ್ತಂಬರಿ ತಗೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿಬಿಡಿ. ಅಕ್ಕಿ ಹಿಟ್ಟು ತಗೋರಿ, ಗೋಧಿ ಹಿಟ್ಟು ತಗೋರಿ 1 ಕಪ್, ಹಸಿಮೆಣ್ಸಿನ್ಕಾಯಿ ತಗೋರಿ. ಈಗ ನಾನು ಒಂದು ಪ್ಲೇಟಿಗೆ ಏನು ಹಾಕತ್ತೇನೆಂದ್ರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕಿದ ನಂತರ ಗ್ರೀನ್ ಚಿಲ್ಲಿ ಕುಟ್ಟಿಟ್ಕೊಂಡೀನಿ, ಅದನ್ನು ಹಾಕೀನಿ. ಅರಿಶಿನ ಪುಡಿ ಹಾಕಿದ್ನ 1 ಸ್ಪೂನ್ ಜೀರಿಗೆ ಹಾಕಿದ್ದೀರಿ, 1 ಸ್ಪೂನ್ ಅಜ್ವಾನನ್ನು ಕೂಡ ಹಾಕಿಬಿಟ್ನಿ. ನೆಕ್ಸ್ಟ್ ನಾ ಏನು ಮಾಡತ್ನಂದ್ರೆ ಈರುಳ್ಳಿ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ನಮಗೂ ನಾಲ್ಗೆಗೆ ರುಚಿ ಹತ್ಬೇಕಂತೇಳಿ ಉಪ್ಪಂತೂ ಬೇಕೇ ಬೇಕು. ಉಪ್ಪು ಹಾಕಿನಿ ಸ್ವಲ್ಪ ಕನ್ಸಟ್ಟಿ. ನೋಡ್ರಿ ಈರುಳ್ಳಿನೂ ಹಾಕಿದ್ನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪ ನೋಡ್ರಿ ಮೆದುವಾಗೈತಿ. ಇನ್ನೊಂದು ಸ್ವಲ್ಪ 15 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟಿನ ನೋಡ್ರಿ ಎಷ್ಟು ಮೃದುವಾಗಿ ನೆನೆದ್ಕೊಂಡೈತಿ. ನೀವು ಕಾಯಿಲ್ಲರು ಹಂಗೆ ತಟ್ಬೋದು. ಒಂದು ಹಾಳೆಯನ್ನು ಇಟ್ಕೊಂಡು ಹಾಳೆ ಸಹಾಯದಿಂದ ನೀವು ತಡಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೊಂಡ್ಬಿಡ್ರಿ. ತುಂಬ ಟೇಸ್ಟಾಗಿ ಈರುಳ್ಳಿ ಫ್ಲೇವರ್ ಬರೋದ್ರಿಂದ ತುಂಬ ಟೇಸ್ಟಾಗಿರ್ತೈತಿ. ಇನ್ನೂ ಟೇಸ್ಟ್ ಬರ್ಬೇಕಂತ ನಾನು ಏನು ಮಾಡಿದ್ನಲ್ಲೇ ಸ್ವಲ್ಪ ಪುದೀನ ಎಲೆನ ಮ್ಯಾಗ ಹಾಕಿದ್ನಿ. ತವಿಗೆ ಎಣ್ಣೆ ಹಚ್ಚಿ ಏನು ಮಾಡಿದ್ನಿ ಅದನ್ನು ಹಾಕಿಬಿಟ್ಟೆ ಬೇಯಲಿಕ್ಕೆ. ಈ ರೀತಿ ನೋಡ್ರಿ ಅದನ್ನ ಏನು ಮಾಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ಹೊಳ್ತಿರು ಹಾಕಿಬಿಡ್ರಿ. ನೋಡ್ರಿ ಇದು ಬೇಗ ಮಾಡಲಿಕ್ಕೆ ಹುಡುಗರು ಡಬ್ಬಿಗೆ ಆಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ಲೂ ಚಿಂತೆ ಅಂದ್ಬಿಟ್ಟು ನೀವೇನು ಮಾಡಿರಿ ಗೋಧಿ ಹಿಟ್ಟಂತೂ ಇದ್ದೇ ಇರ್ತೈತಿ. ಅದ್ರೊಳಗೆ ಒಂದು 4 ಈರುಳ್ಳಿ ಹೆಂಚು ಹಾಕಿ ಖಾರ ಮಾಡ್ಕೊರಿ. ಖಾರಾಗ ಹಾಕಿ ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ರಿ. ಇದು ತುಂಬ ಟೇಸ್ಟ್ ಆಗಿರ್ತದೆ. ಈ ರೀತಿ ನೀವು ಸವಿರಿ ಮಾಡ್ಕೋರಿ, ನಮಗೆ ಕಮೆಂಟ್ ಮಾಡಿರಿ ಯಾವ ರೀತಿ ಆಗಿತ್ತಂತ. ಮತ್ತು ಅದೇ ರೀತಿ ಶೇರ್ ಮಾಡಿರಿ ಮತ್ತು ಲೈಕ್ ಅಂತೂ ಮಾಡ್ತೀರಂತ ನಂಗೆ ಗೊತ್ತೈತಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಧನ್ಯವಾದಗಳು.